ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಖ್ಯಾತ ರಂಗಕರ್ಮಿ ಹಿರಿಯ ಮಾಸ್ಟರ್ ಹಿರಣ್ಣಯ್ಯ. ಮಾಸ್ಟರ್ ಹಿರಣ್ಣಯ್ಯನವರ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಅನ್ನದಾತರಿಗೆ ಅನಂತ ಅಭಿವಂದನೆಗಳು. ಮಾಸ್ಟರ್ ಹಿರಣ್ಣಯ್ಯನವರೇ, ಪ್ರತಿನಿತ್ಯ ಪ್ರತಿ ವಾರ ಈ ಟಾರ್ಗೆಟ್ ಕಾರ್ಯಕ್ರಮದಲ್ಲಿ ಒಬ್ಬರನ್ನ ನಾನಿಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೆ. ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ ನಾನು. ರಾಜಕೀಯ ಯಾವ ಸ್ಥಿತಿ ತಲುಪಿದೆ, ನಮ್ಮ ರಾಜಕಾರಣಿಗಳು ಎಷ್ಟು ಅಧೋಗತಿಗೆ ಇಳಿದಿದ್ದಾರೆ ಅನ್ನೋದನ್ನು ತಾವು ಕೂಡ ಗಮನಿಸಿದ್ರಿ. ತಮ್ಮನ್ನು ಇವತ್ತು ಕರೆಸಿರೋ ಒಂದು ಪ್ರಮುಖ ಉದ್ದೇಶ ಇದೆ. ತಾವು ಕೂಡ 1950ರಲ್ಲಿ ಬಣ್ಣ ಹಚ್ಚಿದವರು. ಅಲ್ಲಿಂದ ಇಲ್ಲಿಯವರೆಗೆ ಅನೇಕ ರಾಜಕೀಯ ವಿಡಂಬನೆಗಳನ್ನು, ರಾಜಕಾರಣಿಗಳನ್ನು ಎಚ್ಚರಿಸ್ತಾ ಬಂದಿದ್ದೀರಿ ತಮ್ಮ ನಾಟಕದ ಮೂಲಕ, ತಮ್ಮದೇ ಶೈಲಿಯಲ್ಲಿ. ಒಂದು ವಿಚಾರ ಕೂಡ ನನಗೆ ನೆನಪಾಯಿತು. 1975ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೆದರಿದಾಗ ಬಹಳಷ್ಟು ಜನ ಮಾತಾಡೋದಕ್ಕೆ ಭಯಪಡ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ತಾವು ಗಟ್ಟಿ ದನಿಯಲ್ಲಿ ಬಹಳ ದೊಡ್ಡದಾಗಿ ಅದನ್ನು ವಿರೋಧಿಸಿದವರು ಮಾಸ್ಟರ್ ಹಿರಣ್ಣಯ್ಯ. ಇವತ್ತು ಕೂಡ ತಮ್ಮನ್ನು ನೆನಪಾಯಿತು. ಇವತ್ತು ತುರ್ತು ಪರಿಸ್ಥಿತಿಯ ಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ ಅಂತಲ್ಲ, ಆದರೆ ರಾಜಕಾರಣಿಗಳ ಸ್ಥಿತಿಗತಿ ನೆನೆದು ನಿಮಗೇನು ಅನ್ನಿಸ್ತಾ ಇದೆ ಅಂತ ಕೇಳಬೇಕು ಅನ್ನಿಸ್ತು. ಹಿರಣ್ಣಯ್ಯನವರೇ, ಅದನ್ನೇ ಕೇಳ್ತೀನಿ ಮತ್ತೆ, ನಿಮ್ಗೇನು ಅನ್ನಿಸ್ತಾ ಇದೆ, ನೀವೇನು ನೋಡ್ತಾ ಇದ್ದೀರಿ? ನಾವು ಕನ್ನಡದ 6 ಕೋಟಿ ಜನ ಕತ್ತೆತ್ತಿ ಎದೆ ನಿಗರಿಸಿ ನಿಲ್ತಂಥ ಕರ್ನಾಟಕವನ್ನು ನಾನು ನೋಡಿದ್ದೆ. ಅದರ ಒಬ್ಬ ಪ್ರಜೆ ನಾನು ಅನ್ನೋ ಹೆಮ್ಮೆಯನ್ನು ಪಟ್ಟಿದ್ದೆ. ಇವತ್ತು ಇಡೀ ಕರ್ನಾಟಕ ಜನ ಕತ್ತು ತಗ್ಗಿಸಿ ಯಾರನ್ನ ನಾವು ಇದುವರೆಗೆ ನಂಬಿದ್ವೋ, 45 ವರ್ಷಗಳ ಕಾಲ ಅಧಿಕಾರ ಕೊಡದೇನೆ ಯಾರನ್ನ ಕಾಪಾಡಿಟ್ಕೊಂಡಿದ್ವೋ ಅಂಥವ್ರ ಕೈಗೆ ನಾವು ರಾಜಕೀಯ ಕೊಟ್ಟು, ಆಡಳಿತ ಕೊಟ್ಟು, ಕರ್ನಾಟಕ ಕೊಟ್ಟು ಯಾವ ಅಧೋಗತಿಗೆ ಹಿಡಿದಿದ್ದೇವೆ ಅನ್ನೋದನ್ನು ಜ್ಞಾಪಿಸ್ಕೊಂಡಾಗ ನನಗನ್ಸುತ್ತೆ, ಬಹುತೇಕ ಚಾರಿತ್ರಿಕವಾಗಿ ಗಮನಿಸಿದರೆ ಯಾವ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿಯೂ ಇಂಥ ಇತಿಹಾಸ ನಡೆದಿಲ್ಲ. ಉದಾಹರಣೆಗೆ ನಿಮಗೊಂದು ಮಾತು ಹೇಳ್ತೀನಿ ನೋಡಿ. ನಿಜಲಿಂಗಪ್ಪನವರಿಗೆ ಅವತ್ತಿನ ದಿವಸ ನಡೆದಂಥ ಚೈನಾ ಮತ್ತು ಭಾರತದ ವಾರ್ ಸಂದರ್ಭದಲ್ಲಿ ನಾನು ಅವರಿಗೆ ನನ್ನ ತೂಕದ ಬೆಳ್ಳಿಯನ್ನು ಬೆಂಗಳೂರಿಗೆ ತಂದು ಕೊಡ್ತೀನಿ ಅಂದೆ. ಆಗ ಮಾನ್ಯ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಬೆಂಗಳೂರಿಗೆ ತಂದು ಕೊಡ್ತೀನಿ ಅಂದೆ. ಸರ್, ಇಲ್ಲ ನಾ ಬರ್ತೀನಿ, ನಾಟಕ ನೋಡಿಬಿಟ್ಟು ತೊಗೊಳ್ತೀನಿ ಅಂದರು. ನಾಟಕ ನೋಡಿದರು. ಅವತ್ತು ನಾನು ಮಾತಾಡಿದ್ದೇನು ಗೊತ್ತೇನು, ಕಡೆ ಸಿನ್ನಲ್ಲಿ ಇವತ್ತು ಎಲ್ಲ ಒಂದು 11,000 ನಾಟಕ ನೋಡಿರೋ ಜನಗಳಿಗೆ ಗೊತ್ತಿದೆ. ಕಾಂಗ್ರೆಸ್ನಲ್ಲಿದ್ದ ಕೆಟ್ಟವರನ್ನು ಬೈತಾ ಇದ್ದೆ. ಸುಮ್ಮನೆ ಕಾಂಗ್ರೆಸ್ನಲ್ಲಿದ್ದ ಕೆಟ್ಟವ್ರನ್ನ ಇವರು ಅದನ್ನು ಸಮಗ್ರವಾಗಿ ತೊಗೊಂಡ್ಬಿಟ್ಟು, ನೀವು ಬೆಂಗಳೂರು ಬಾ, ನಾನು ನಾಟಕ ನಿಲ್ಲಿಸ್ತೀನಿ ನಿನಗೆ ಅಂದರು. ಹಾಗೆ ಬಂದು ಕಡೆಗೆ ನಮ್ಮಿಬ್ಬರಿಗೂ ಹೈಕೋರ್ಟಲ್ಲಿ ಫೈಟ್ ಆಯಿತು. ಅವರು ಸೋತರು, ನಾ ಗೆದ್ದೆ, ಪ್ರಶ್ನೆ ಬೇರೆ. ಆದರೆ ಅವರ ರಕ್ತದಲ್ಲಿದ್ದಂಥ ರಕ್ತದ ಕಣಗಳಲ್ಲಿ ಕಾಂಗ್ರೆಸ್ಸಿನ ತತ್ವ, ನಿಷ್ಠೆ, ರಾಷ್ಟ್ರದ ಒಂದು ಧರ್ಮ ಮತ್ತು ರಾಷ್ಟ್ರದ ಪ್ರಜ್ಞೆ ಎಷ್ಟಿತ್ತು ಅಂದರೆ, ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ಅವರಿಗೆ, ಸ್ವಾಮಿ ನಾನು ಕಾಂಗ್ರೆಸ್ ಬೈತಾ ಇಲ್ಲ, ಒಂದು ಕುಕ್ಕೆ ಒಳಗಿರಬಹುದಾದಂಥ ಒಂದು ಕೆಟ್ಟ ಬದನೆಕಾಯಿನ ತೆಗೆದು ಬಿಸಾಡಿ, ಇಲ್ಲದೆ ಆದರೆ ಇಡೀ ಕುಕ್ಕೆಯ ಎಲ್ಲ ಇದು ಕೆಡುತ್ತೆ ಅಂತ ಹೇಳ್ತಿದ್ದೆ. ತಾವು ಭ್ರಷ್ಟಾಚಾರಿಗಳನ್ನು ತಮ್ಮ ಲಂಚಾವತಾರ ನಾಟಕದ ಮೂಲಕ ಮಾತಿನಲ್ಲಿ ದಂಡನೆ ಕೊಡ್ತಾ ಇದ್ರಿ ಅವರಿಗೆ. ಬಹುಶಃ ರಾಜ್ಯಾದ್ಯಂತ ಅದು ಬಹಳ ಫೇಮಸ್ಸು, ಸಾವಿರಾರು ಪ್ರದರ್ಶನ ಕಂಡಿದ್ದೆ. ಆದರೆ ಇದು ಅದಕ್ಕಿಂತ ಮುಂದೆ ಹೋಗ್ಬಿಟ್ಟಿದೆ ಒಂದು ಹೆಜ್ಜೆ. ಈಗ ಭ್ರಷ್ಟಾಚಾರ ಲಂಚಾವತಾರ ಒಂಥರ ಲೀಗಲೈಸ್ ಆಗಿಬಿಟ್ಟಿದೆ, ಅದೊಂದು ಕಾಮನ್ ಅನಿಸ್ಬಿಟ್ಟಿದೆ ಎಲ್ರಿಗೂ ಜನಕ್ಕೆ. ನನಗೆ ಹಮ್ಮಿದ್ದು ಅದೆಲ್ಲ ಸಂಕಟ ಆಗಿರೋದು. ನಾನು ಬಹಳ ಕಷ್ಟಪಟ್ಟು ಸಂಶೋಧನೆ ಮಾಡಿ ಕಂಡಿದ್ದಂಥ, ಇವರಿಗಾಗಿ ಪ್ರಯೋಗವನ್ನು ಮಾಡ್ತಾ ಇದ್ದಂಥ ನನ್ನ ಕನ್ನಡದ ಭಾಷೆ ಅಸೆಂಬ್ಲಿಗೆ ಹೋಗಿಬಿಡ್ತಲ್ಲ, ಪಾರ್ಲಿಮೆಂಟ್ಗೆ ಹೋಗ್ಬಿಡ್ತಾರೆ. ನನಗೆ ಭಾಷೆ ಇಲ್ದಾಗ ಆಗಿದ್ದೇನೆ, ನಾನು ಭಾಷಾತೀತನಾಗಿಬಿಟ್ಟಿದ್ದೇನೆ. ಯಾಕೆ ಅಂದರೆ ನಾನು ಏನು ಬೈತಾ ಇದ್ದೆ, ಆ ಪದಗಳನ್ನು ನಾನು ಹೇಳೋದಲ್ಲ, ಆ ಪದಗಳು ಏನಿದ್ವು ಅವುಗಳನ್ನೆಲ್ಲ ಅವರಲ್ಲಿಗೆ ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಭಾಷೆಯಲ್ಲಿ ಅವರು ಮಾತಾಡ್ತಾರೆ. ಅನ್ಪಾರ್ಲಿಮೆಂಟ್ರಿ, ಅವೆಲ್ಲವೂ ಅನ್ಪಾರ್ಲಿಮೆಂಟ್ರಿ. ಇದುವರೆಗೆ ಭಾಷೆಗೆ ಸೀಮಿತವಾಗಿತ್ತು, ಈಗ ದೃಶ್ಯಾವಳಿಗಳಿಗೆ ಬಂದಿದೆ. ನನಗೆ ಇನ್ನೊಂದು ಸಂಕಟ ಏನು ಗೊತ್ತಾ, ಎಲ್ಲಕ್ಕಿಂತ ಇವ್ರದ್ದೇ ಪ್ರಶ್ನೋತ್ತರ ನಡೆಯುವಾಗ ಇವರಿಗೆ ಬಂದಂಥ ಆ ಒಂದು ಅಶ್ಲೀಲ ಚಿತ್ರವನ್ನು ಇವ್ರು ನೋಡ್ತಾ ಇರುವಾಗ ಪಾಲಿಮಾರ್ ಅಂತಂದು ಇವರು ಹೇಳ್ಕೊಂಡ್ರು. ಹೌದಾ? ಅಲ್ಲ, 3 ಜನ ಸಚಿವರುಗಳನ್ನು ನೋಡಿದ್ರಿ? ಅಲ್ಲ, ಇವರು ನಮಗೆ ಪ್ರತ್ಯಕ್ಷ ಕಂಡವರು ಸೌದಿಯವರು. ಪಕ್ಕದಲ್ಲಿ ಕೂತಿದ್ದ CC ಪಾಟೀಲ ಎಳ್ಕಂಡ್ರಿ ಇವರು. ಹೌದಾ? ಇವರಿಬ್ಬರಿಗೆ ತಲೆ ಕೊಟ್ಟವರು ಪಾಲಿಮಾರ್ ಆದರು, ಕೃಷ್ಣ ಪಾಲಿಮಾರ್. ಇದು ಎಲ್ಲಿವರೆಗೂ ಇಂಪ್ಯಾಕ್ಟ್ ಹೋಗಿದೆ, ಸಂಸ್ಕೃತದಲ್ಲಿ ಒಂದು ಮಾತಿದೆ, ಏಕಂ ಕೃತ್ವ ಪಾಪಾನಾಂ ಫಲಂ ಭೋಕ್ತೃ ಮಹಾಜನಃ ಅಂತ. ಒಂದು ಮನೆಯ ಒಡೆಯ, ಒಂದು ಪೀಠಾಧಿಪತಿ, ಒಂದು ರಾಷ್ಟ್ರದ ಒಡೆಯ, ಇವರುಗಳು ಮಾಡ್ತಕ್ಕಂಥ ಫಲವನ್ನು ಇಡೀ ಸಮೂಹ, ಇಡೀ ರಾಷ್ಟ್ರ, ಇಡೀ ಮಠ ಅದು ಅನುಭವಿಸುತ್ತೆ ಅಂತ. ಈಗ ಒಬ್ಬರು ಕೂತ್ಕೊಂಡು ಅಸೆಂಬ್ಲಿ ಹಾಲೊಳಗೆ ನೋಡಿದ ಆ ದೃಶ್ಯಗಳು ಇವತ್ತು ಉತ್ತರ ಪ್ರದೇಶದಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಅವ್ರು ಬೇಕು ಅಂತ ನೋಡಿದ್ರು, ಬೇಡ ಅಂತ ನೋಡಿದ್ರು, ಆಕಸ್ಮಿಕವಾಗಿ ನೋಡಿದ್ರು, ಅದೆಲ್ಲ ನೆಕ್ಸ್ಟ್ ಅವ್ರು ಕೂತ್ಕೊಂಡು ನೋಡಿದ್ರು, ಅದು ಸೆರೆ ಆಯಿತು. ಅದು ಎಲ್ಲ ನಾಡಿನ ಜನಕ್ಕೆ ಗೊತ್ತಾಯಿತು. ಅಂದರೆ ಅವರೊಬ್ಬ ನೆಪ ಮಾತ್ರ ಅಲ್ಲಿ, ಇಡೀ ರಾಜ್ಯದ ಪ್ರಶ್ನೆ ಬಂತು ಅಲ್ಲಿ, ಸರ್ಕಾರದ ಪ್ರಶ್ನೆ, ಪಕ್ಷ, ಆ ಪಕ್ಷದ ಮುಖಂಡರು
ಎಲ್ಲರಿಗೂ ಕೂಡ ಬಂತು, ಮುಜುಗರಕ್ಕೆ ಈಡಾಗುವಂಥ ಸ್ಥಿತಿ ಬಂತು. ಕೇವಲ ಈ ದೇಶದಲ್ಲಷ್ಟೇ ಅಲ್ಲ, ವಿದೇಶದ ಪತ್ರಿಕೆಗಳಲ್ಲೂ ಬಂತು. ಸುದ್ದಿ ಆಯಿತು. ಹೌದು, ಎಲ್ಲ ಕಡೆ ಬಂತು. ಯಾಕೆ ರಾಜಕೀಯ ಮತ್ತು ರಾಜಕಾರಣ ಮತ್ತು ರಾಜಕಾರಣಿಗಳು ಈ ಮಟ್ಟಕ್ಕೆ ಹಿಂಗೆ ಕುಸಿತಾ ಹೋಗ್ತಾ ಇದೆ ಅಂತ ಹೇಳಿ? ನಮ್ಮ ಪೂಜ್ಯ ಸಭಾಪತಿಗಳಿದ್ದಾರಲ್ಲಪ್ಪ, ಅವರು 6 ಜನದ 7 ಜನದ ಕಮಿಟಿ ಮಾಡಿದ್ದಾರೆ. ಇವ್ರಿಗೆ ಸಾಕ್ಷ್ಯ ಒದಗಿಸ್ಬೇಕಂತೆ. ಇದಕ್ಕಿಂತ ಸಾಕ್ಷ್ಯ ಬೇಕಾ? ಕೈ ಹುಣ್ಣಿ ಕನ್ನಡಿ ಬೇಕಂತ ಗಾದೆ ಇದೆ. ಪ್ರತ್ಯಕ್ಷರು ಪ್ರಮಾಣಿಸಿ ನೋಡೋದಕ್ಕೆ ಪ್ರಮಾಣ ಇದೆ ಇಲ್ಲಿ. ಇನ್ನೇನು ಸಾಕ್ಷಿ ಬೇಕು ನಿಮ್ಗೆ ಹೇಳಿ? ಇವರು ರೇಪಿಗೆ ಸಾಕ್ಷಿ ಕೇಳ್ತಾರೆ, ಕಳ್ಳತನಕ್ಕೆ ಸಾಕ್ಷಿ ಕೇಳ್ತಾರೆ. ರೇಪ್ ಮಾಡೋದು ಸಾಕ್ಷಿ ಇಟ್ಕೊಂಡು ಮಾಡ್ತಾನೆ, ಕಳ್ಳತನ ಮಾಡೋದು ಸಾಕ್ಷಿ ಇಟ್ಕೊಂಡು ಮಾಡ್ತಾನೆ. ನೀವು ಇದನ್ನು ಪರಿಗಣನೆ ಮಾಡಿದರೆ ಈ ಸಂಪಂಗಿ 5 ಲಕ್ಷ ರೂಪಾಯಿ ಲಂಚ ತಗೋತಾ ಇದ್ರು ಸರ್. ಸಂತೋಷ್ ಹೆಗಡೆಯವರು ಮುದ್ದಾಮ್ ಹಿಡಿದ್ರು ಅವರೇ ಮುದ್ದಾಮ್ ಹೋಗಿ ಹಿಡಿದ್ರೆ ಇವರು ತಮ್ಮದೇ ಆದಂಥ ಸಿ ಕಮಿಟಿ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಮಹಾದೇಶಭಕ್ತ ಗಾಂಧಿ, ಇವನ ಆದಮೇಲೆ ಗಾಂಧಿ ಅಂತ ಹೇಳುವಂಥ ಸ್ಥಿತಿ ತಂದರು. ಏನಂತಾರೆ ಇದಕ್ಕೆ? ಇಂಥ ಸ್ಥಿತಿಯನ್ನು ಯಾರು ಏನು ಬೇಕಾದ್ರೂ ಮಾಡ್ಬೋದು ಅಸೆಂಬ್ಲಿಲಿ. ಪುಣ್ಯಕ್ಕೆ ನಾವು ಇನ್ನೂ ಕೆಟ್ಟ ಸ್ಥಿತಿ ನೋಡ್ತೀವಿ. ಬೇಜಾರಾಗತ್ತೆ ಅಂತ ಹುಡುಗಿನ ಕರ್ಕೊಂಡು ಹೋಗೋ ಕಾಲ ಬರುತ್ತೆ. ಸುಮ್ಮನೆ ಹಮೀದ್ ಅಸೆಂಬ್ಲಿಗೆ ಖಂಡಿತವಾಗಿ ನಾವೇನಾದ್ರು ಜಾಗೃತವಾಗದೇ ಹೋದರೆ. ನಾನೊಂದು ಕಾಲದಲ್ಲಿ ಹೇಳ್ತಾ ಇದ್ದೆ, ಬ್ಯಾಡಿ ಬಡ್ಡಿ ಮಕ್ಕಳ ಜನ ನಿಮ್ಮನ್ನು ಎಳ್ಕೊಂಡು ಹೊಡಿತಾರೆ ಅಂತ. ಬಹುತೇಕ ಆ ಕಾಲ ಹತ್ತಿರಕ್ಕೆ ಬರ್ತಾ ಇದೆ. ನಾನು ಹೇಳಿದ್ರೆ ಒಂದೊಂದು ಭವಿಷ್ಯನೂ ನಿಜ ಆಗ್ತಾ ಇದೆ. ಈ ಮುಂದಿನ ಭವಿಷ್ಯವನ್ನೆಲ್ಲ ಊಹಿಸಿ ಹೇಳ್ತಾ ಇದ್ರಿ, ಎಲ್ಲಿಗೆ ಬಂದು ತಲುಪೋದು ಅಂತ ಹೇಳಿ. ನಾನು ಪ್ರಚೋದನೆ ಮಾಡ್ತಿಲ್ಲ ಸ್ವಾಮಿ. ನಾನು ಹೇಳ್ತಾ ಇರೋದು ಈ ಕಾಲಗರ್ಭದಲ್ಲಿರ್ತಕ್ಕಂಥ ಮುಂದಿನ ಸ್ಥಿತಿಗತಿಗಳನ್ನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಮನುಷ್ಯನ ತಾಳ್ಮೆಗೂ ಇತಿಮಿತಿ ಇದೆ. ನಮ್ಮದು ನಡುವಿದಲ್ಲಿ ನಾನು ಡೈಲಾಗ್ ಇದೆ. ರೈಟ್ ಸರ್, ಅದ್ರ ಬಗ್ಗೆ ಮಾತಾಡ್ತೀನಿ ಸರ್, ಇನ್ನಷ್ಟು ಮಾತಾಡ್ತೀನಿ ನಿಮ್ಮ ಜೊತೆ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.